ಓಂ ಸ್ವಾಪ್ಯಯಾತ್ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಸ್ವಾಪ್ಯಯಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ಮೊದಲು ನೋಡಿ, ಆಮೇಲೆ ತತ್ವಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿಯನ್ನು ನಾವು ನೋಡೋರಿದ್ದೀವಿ. ತತ್ವಪ್ರಕಾಶಕದಲ್ಲಿ ಈಗಾಗಲೇ ಒಂದು ಅರ್ಧ ಭಾಗ ಸಮಾಪ್ತ ಆಗಿದೆ. ಈ ಬ್ರಹ್ಮನ ಮೂಲ ರೂಪವು ಪೂರ್ಣ, ಅವತಾರ ರೂಪವು ಪೂರ್ಣ ಅನ್ನುವುದೆಲ್ಲ ಬೇರೆ ಬೇರೆ ಶ್ರುತಿ ಪುರಾಣಗಳಲ್ಲೂ ಕೂಡ ಪ್ರತಿಪಾದಿತ ಆಗಿದೆ. ಹಾಗೆ ಪೂರ್ಣಮದ ಪೂರ್ಣಮಿದಂ ಅಂತನ್ನುವಲ್ಲಿಯೂ ಬಂದಿದೆ. ಪೂರ್ಣವಾದ ಮೂಲ ರೂಪದಿಂದ ಪೂರ್ಣ ಅವತಾರ ರೂಪಗಳು ಕೂಡ ಪೂರ್ಣವಾಗಿಯೇ ಹೊರಹೊಮ್ಮುತ್ತವೆ. ಮತ್ತು ಆ ಭಗವಂತನ ಪೂರ್ಣನಾದ ಭಗವಂತನ ಪೂರ್ಣವಾದ ಈ ಅವತಾರ ಮೂಲ ರೂಪದಲ್ಲಿ ಹೋಗಿ ಲೀನ ಆಗ್ತದೆ. ಲೀನ ಆದಮೇಲೂ ಕೂಡ ಭಗವಂತ ಆ ಮೂಲ ರೂಪ ಯಾವತ್ತೂ ಕೂಡ ಪೂರ್ಣವಾಗಿಯೇ ಇರ್ತದೆ. ಪೂರ್ಣಮೇವ ಅವಶಿಷ್ಯತೆ, ಇದನ್ನ ನೋಡಿದ್ದೀವಿ. ಇಲ್ಲಿ ವರ್ಣಿತನಾಗಿರುವುದು ಗೌಣ ಆತ್ಮ ಅಂತ ಹೇಳುವ ಪ್ರಯತ್ನವನ್ನ ಅದ್ವೈತಿಗಳು ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಆ ಪೂರ್ವ ಪಕ್ಷವನ್ನು ಕೂಡ ನೋಡಿದ್ದೀವಿ. ನನು ಅಯಂ ಸ್ವಾಪ್ಯವಾನ್ ಅನ್ಯತ್ರ ಅಲೀನೋಪಿ ಗೌಣಃ ಸ್ಯಾತ್ ನಿರ್ಗುಣಃ ಅನ್ಯಃ ಅಸ್ತಿ. ಇದನ್ನು ಈಗಾಗಲೇ ನೋಡಿದ್ದೀವಿ. ಮುಂದಿನ ಇದರ ನಿರಾಕರಣೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮತ್ತೊಂದು ಬಾರಿ ಅದನ್ನು ನೋಡ್ತೇವೆ. ತನ್ನಲ್ಲೇ ತಾನು ಲೀನ ಹೊಂದುತ್ತಾನೆ ಅಂತ ಶ್ರುತಿಯಲ್ಲಿ ಪ್ರತಿಪಾದಿತನಾಗಿರುವ, ತನ್ನಲ್ಲಿ ತಾನಲ್ಲಿ ಲಯ ಹೊಂದುತ್ತಾನೆ, ಇನ್ನೊಬ್ಬರಲ್ಲಿ ಲಯ ಹೊಂದೋದಿಲ್ಲ ಅಂತ ಶ್ರುತಿ ಪ್ರತಿಪಾದ್ಯನಾದ ಈ ತತ್ವ ಯಾವುದಿದೆ ಅದು ಗುಣಬದ್ಧನಾದ ಜೀವನೇ ಆಗಲಿ. ನಿರ್ಗುಣನನ್ನ ಇಲ್ಲಿ ಶ್ರುತಿ ಹೇಳ್ತಾನೆ ಇಲ್ಲ. ನಿರ್ಗುಣನ ಬಗ್ಗೆ ಶ್ರುತಿ ಹೇಳ್ತಿರೋದು ಬೇರೆ ಕಡೆ, ಇಲ್ಲಿ ಹೇಳ್ತಾನೆ ಇಲ್ಲ. ನಿರ್ಗುಣನಾದವನು ಇದ್ದಾನೆ, ಇಲ್ಲ ಅಂತಲ್ಲ. ನಿರ್ಗುಣನಾದ ಬ್ರಹ್ಮನ ಬಗ್ಗೆ ನಮ್ದು ಆಧಾರ ಇದೆ, ಅದನ್ನೇ ನಾವು ಒಪ್ತೇವೆ. ಆದರೆ ಈ ಶ್ರುತಿಯಲ್ಲಿ ಅದು ಪ್ರತಿಪಾದಿತ ಆಗಲಿಲ್ಲ ಅಂತ ಪ್ರಶ್ನೆ. ಹೀಗೆ ಪ್ರಶ್ನೆ ಬಂದರೆ ಅದು ಸರಿಯಲ್ಲ. ಈ ತನ್ನಲ್ಲೇ ತಾನು ಲಯ ಹೊಂದುವಂತಹ ಈ ತತ್ವ ಅದು ಗೌಣ ಜೀವನ ಆದರೆ ಇಲ್ಲಿ ನಾವು ನಿಮ್ಮನ್ನ ಎರಡು ರೀತಿಯಾಗಿ ಪ್ರಶ್ನಿಸ್ತೀವಿ. ಈ ಗೌಣ ಜೀವ ಮತ್ತೆ ನಿರ್ಗುಣ ಬ್ರಹ್ಮ ಇವರಿಬ್ಬರೂ ಕೂಡ ಪ್ರಳಯ ಕಾಲದಲ್ಲಿ ಹಾಗೆಯೇ ಇರ್ತಾರೋ, ಲಯಹೀನರಾಗಿಯೇ ಇರ್ತಾರೋ, ಅಥವಾ ಯಾರಾದರೂ ಒಬ್ಬರು ಇನ್ನೊಬ್ಬರಲ್ಲಿ ಲಯ ಹೊಂದುತ್ತಾರೋ ಅಂತ ಹೀಗೆ ನಿಮ್ಮನ್ನು ಪ್ರಶ್ನಿಸ್ತೀವಿ. ಅಯಂ ನಿರ್ಗುಣ ಗೌಣ ಯದ್ಯಯಂ ಸ್ವಾಪ್ಯವಾನ್ ಗೌಣ ತರ್ಹಿ ಅಯಂ ನಿರ್ಗುಣಶ್ಚ. ಅಯಂ ಅಂದರೆ ಈ ಸ್ವಾಪ್ಯವಾನ್ ನಿರ್ಗುಣ, ಅಯಂ ಅಂತ ಅನ್ನೋದು ಹಿಂದೆ ಬಂದಂತ ತಗೊಳ್ಬೇಕು. ಮತ್ತೆ ನಿರ್ಗುಣಶ್ಚ ನಿರ್ಗುಣ ತತ್ವ, ಇವೆರಡೂ ಕೂಡ ಪ್ರಳಯೇ ಲಯಹೀನೋ ತಿಷ್ಠತಃ. ಪ್ರಳಯ ಕಾಲದಲ್ಲಿ ಲಯಹೀನರಾಗಿ ಅವರು ಇರ್ತಾರೋ, ಉತ ಏಕಸ್ಮಿನ್ ಅನ್ಯಸ್ಯ ಲಯೋ ಭವತಿ, ಒಬ್ಬರಲ್ಲಿ ಮತ್ತೊಬ್ಬ ಲೀನ ಆಗ್ತಾನೆ ಅಂತ ಅಭಿಪ್ರಾಯ ಪಡ್ತಿರೋ. ನಾದ್ಯ, ಮೊದಲನೇದು ಉಚಿತ ಅಲ್ಲ. ಇಬ್ಬರೂ ಹಾಗೆ ಇರ್ತಾರೆ ಅಂತ ಹೇಳೋದು ಸರಿಯಲ್ಲ ಅಂತ ಈಗ ಅದನ್ನ ನಿರಾಕರಿಸಲಿಕ್ಕೆ ತೊಡಗಿದ್ದಾರೆ. ಇದಂ ವಾ ಅಗ್ರೆ ನೈವ ಕಿಂಚನ ಆಸೀತ್ ಇತ್ಯಾದಿ ಶ್ರುತಿ ವಿರೋಧಾತ್. ಈ ಅನೇಕ ಕಡೆ ಐತರೇಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಇತ್ಯಾದಿ ಎಲ್ಲ ಕಡೆಯೂ ಕೂಡ ಇದಂ ವಾ ಅಗ್ರೆ ನೈವ ಕಿಂಚಿತ್ ಆಸೀತ್, ಈ ಬ್ರಹ್ಮ ಒಂದೇ ಇತ್ತು, ಇನ್ಯಾವುದು ಕೂಡ ಇರಲಿಲ್ಲ ಅಂತ ಹೀಗೆಲ್ಲ ಹೇಳುವಂತಹ ಅನೇಕ ವೇದ ಮಂತ್ರಗಳಿವೆ. ಅಗ್ರೆ ಅಂದರೆ ಜಗತ್ತಿನ ಉತ್ಪತ್ತಿಗಿಂತ ಮುಂಚೆ ಇದು ಒಂದೇ ಇತ್ತು ಹೊರತು ಇನ್ಯಾವುದು ಕೂಡ ಇರಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆತ್ಮಾವ ಇದಮಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ್ ಅಂತ ಹೀಗೆ ಬೇರೆ ಬೇರೆ ಕಡೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕೂಡ ಬಂದಿದೆ. ಆತ್ಮ ಒಂದೇ ಇತ್ತು, ಬೇರೆ ಯಾವುದೂ ಇರಲಿಲ್ಲ ಅಂತ ಪ್ರತಿಪಾದನೆ ಮಾಡುವಂಥ ಅನೇಕ ವೇದ ವಾಕ್ಯಗಳಿವೆ. ಇದಂ ವಾ ಅಗ್ರೆ ನೈವ ಕಿಂಚನ ಆಸೀತ್, ಇದು ಬ್ರಹ್ಮ ಒಂದೇ ಇತ್ತು, ನೈವ ಇನ್ಯಾವುದು ಕೂಡ ಇರಲಿಲ್ಲ ಅಂತ, ಎರಡೂ ಅಲ್ಲಿರಲಿಲ್ಲ, ಇರುವುದು ಒಂದೇ ಇತ್ತು ಅಂತ ಶ್ರುತಿ ಹೇಳ್ತದೆ. ಆದ್ರಿಂದ ಗೌಣವೂ ಇತ್ತು ನಿರ್ಗುಣವೂ ಇತ್ತು ಅಂತ ಹೇಳೋದು ಸರಿಯಲ್ಲ.
ಮತ್ತು ಅಲ್ಲಿ ಟೀಕಾದಲ್ಲಿ ಬರಲಿಲ್ಲ, ನಾವೇ ತಿಳ್ಕೊಳ್ಬಹುದು. ಅಂತೂ ಪ್ರಳಯ ಕಾಲದಲ್ಲಿ ಇದ್ದದ್ದು ಒಂದೇ, ಅದು ಗೌಣ ಅಲ್ಲ ನಿರ್ಗುಣ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಪ್ರಳಯ ಕಾಲದಲ್ಲಿ ಇದ್ದದ್ದು ಕೂಡ ನಿರ್ಗುಣ ಅಲ್ಲ ಗೌಣ ಅಂತಲೇ ಅವರ ಅದ್ವೈತಗಳೇನಾದರೂ ಆಗ್ರಹದಿಂದ ಪ್ರತಿಪಾದನೆ ಮಾಡಲಿಕ್ಕೆ ಹೋದರೆ ಅದೂ ಸರಿಯಲ್ಲ. ಸೃಷ್ಟಿಕಾಲಕ್ಕಿಂತ ಮುಂಚೆ ನಿರ್ಗುಣ ಗೌಣವೇ ಇತ್ತು, ಗುಣಬದ್ಧನಾದ ಜೀವನೇ ಇದ್ದ ಅಂತ ಅವರು ಆಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾದದ ಭರದಲ್ಲಿ ಏನಾದರೂ ವಾದ ಮಾಡಿದರೆ, ಆ ಥರ ಮಾಡಿದರೆ, ನಾವು ಮಾಡಿದ ಆಕ್ಷೇಪಕ್ಕೆ ಏನಾದರೂ ಉತ್ತರ ಕೊಡಬೇಕು ಅನ್ನುವ ತಾತ್ಪರ್ಯದಿಂದ ಹಾಗೆ ಮಾಡಿದರೆ ಅದನ್ನು ನಿರಾಕರಿಸಬೇಕು. ಪ್ರಳಯ ಕಾಲದಲ್ಲಿ ಸೃಷ್ಟಿಯೇ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಸಗುಣ ಬ್ರಹ್ಮ ಇತ್ತು ಅಂತ ಹೇಗೆ ಹೇಳ್ತಾರೆ? ಸಗುಣ ಬ್ರಹ್ಮ ಅಥವಾ ಸಗುಣನಾದ ಜೀವ, ಸಗುಣನಾದ ಜೀವ ಇರೋದು ಹೇಗೆ? ಅದು ಸೃಷ್ಟಿ ಕಾಲದಲ್ಲಿ ಪ್ರಾರಂಭ ಕಾಣಬೇಕಷ್ಟೆ. ಸೃಷ್ಟಿ ಕಾಲದಲ್ಲಿ ಚತುರ್ಮುಖಾದಿಗಳ ಜನನದ ಬಳಿಕ ಇವನು ಜನನ ಆಗಬೇಕಷ್ಟೆ. ಅದರಿಂದ ಗುಣಬದ್ಧನಾದ ಈ ಜೀವ ಅವನು ಸೃಷ್ಟಿಕಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಪ್ರಳಯ ಕಾಲದಲ್ಲಿರುವುದು ಸಾಧ್ಯ ಇಲ್ಲ. ಇಲ್ಲಿ ಗೌಣ ಮತ್ತು ನಿರ್ಗುಣ ಅಂತ ಈಗ ಶಬ್ದ ಬಂದಾಗ ಗೌಣ ಅನ್ನೋ ಶಬ್ದದಿಂದ ಜೀವನನ್ನು ತಗೋತಾ ಇದ್ದಾರೆ ಜಯತೀರ್ಥರು. ನಾವು ಹಿಂದೆನೇ ನೋಡಿದ್ದೀವಿ. ಗೌಣ ಅಂದರೆ ಕೆಲವು ಬಾರಿ ಸಗುಣ ಬ್ರಹ್ಮನನ್ನು ತಗೊಳ್ಬಹುದು, ಕೆಲವು ಬಾರಿ ಗುಣಬದ್ಧನಾದ ಜೀವನನ್ನು ತಗೊಳ್ಬಹುದು. ಆ ಥರ ತ್ರಿವಿಕ್ರಮ ಪಂಡಿತರು ಮತ್ತು ಪದ್ಮನಾಭ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಜಯತೀರ್ಥರು ಕೂಡ ಬೇರೆ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ ಸುಧಾದಲ್ಲಿ. ಅಂತೂ ನಿರ್ಗುಣ ಬ್ರಹ್ಮ ವಾಚ್ಯನಲ್ಲ, ದೃಶ್ಯನೂ ಅಲ್ಲ. ದೃಶ್ಯನಾಗುವುದು ಯಾರೋ ಗುಣಬದ್ಧ ಜೀವನೋ ಸಗುಣನಾದ ಬ್ರಹ್ಮನೋ. ನಿರ್ಗುಣ ಅಂತೂ ಯಾವ ಕಾರಣಕ್ಕೂ ವಾಚ್ಯ ಅಲ್ಲ, ಅವನ ಲಕ್ಷ್ಯ ಅಂತ ಅವ್ರದ್ದು ಅಭಿಪ್ರಾಯ ಇತ್ತು. ಹಾಗಾದರೆ ಗೌಣ ಅನ್ನೋ ಶಬ್ದದಿಂದ ಕೆಲವು ಬಾರಿ ಸಗುಣ ಬ್ರಹ್ಮನನ್ನು ತಗೊಂಡಿದ್ದಾರೆ ಬೇರೆಯವರು ಎಲ್ಲರೂ. ಜಯತೀರ್ಥರು ಇಲ್ಲಿ ಮುಂದುವರಿಸಿರುವುದು ಗೌಣನಾದ ಜೀವ ಅಂಥೇಳಿ. ಜೀವ ಅನ್ನೋ ದೃಷ್ಟಿಯಿಂದ ನಾವು ಇಟ್ಕೊಂಡಾಗ ಗುಣಬದ್ಧನಾದ ಜೀವ ಸೃಷ್ಟಿಗಿಂತ ಮುಂಚೆ ಆ ಪ್ರಳಯ ಕಾಲದಲ್ಲಿ ಇದ್ದ ಅಂತ ನೀವು ವಾದ ಮಾಡುವುದು ಸರಿಯಲ್ಲ ಅಂತ ನಾವೇ ಅದನ್ನು ತಿಳ್ಕೊಳ್ಬೇಕು. ಇತ್ಯಾದಿ ಶ್ರುತಿ ವಿರೋಧಾತ್. ದ್ವಿತೀಯೇಪಿ ನತಾವತ್ ಗೌಣಸ್ಯ ನಿರ್ಗುಣೇ ಲಯ. ಇನ್ನು ಎರಡನೇ ಪಕ್ಷ, ಒಬ್ಬ ಮತ್ತೊಬ್ಬನಲ್ಲಿ ಲಯ ಹೊಂದುತ್ತಾನೆ ಅಂತ. ಒಬ್ಬ ಮತ್ತೊಬ್ಬನಲ್ಲಿ ಲಯ ಹೊಂದುತ್ತಾನೆ ಅಂದರೆ ಅದಕ್ಕೆ ಎರಡು ಅಭಿಪ್ರಾಯ ಬರ್ತದೆ. ನಿರ್ಗುಣನೇ ಗೌಣನಲ್ಲಿ ಲಯ ಹೊಂದಬೇಕು, ಅಥವಾ ಗೌಣನೇ ನಿರ್ಗುಣನಲ್ಲಿ ಲಯ ಹೊಂದಬೇಕು. ಯಾವ್ದಾದ್ರು ಒಂದಾಗಬೇಕು. ಅಲ್ಲಿ ಒಂದನ್ನು ಇಟ್ಕೊಳ್ಳೋಣ. ಈಗ ತಾವತ್ ಅಂದರೆ ಎರಡರ ಪೈಕಿ ಒಂದನ್ನು ಇಟ್ಕೊಳ್ಳೋಣ ಅಂತ. ಇದಂತೂ ಅಲ್ಲ ಅಂತ ಕನ್ನಡದಲ್ಲಿ ಏನು ಇದಂತೂ ಅಂತೀವಿ, ಅದೇ ತಾವತ್. ನತಾವತ್ ಗೌಣಸ್ಯ ನಿರ್ಗುಣೇ ಲಯ. ಗೌಣನಾದ ಜೀವನಿಗೆ ನಿರ್ಗುಣನಾದ ಪರಮಾತ್ಮನಲ್ಲಿ ಲಯವನ್ನು ಹೇಳುವುದು ಸರಿಯಲ್ಲ. ಯಾಕೆಂದ್ರೆ ತಸ್ಯ ಸ್ವಾಪ್ಯಯೇನ ಅವಸ್ಥಾನ ಅಭ್ಯುಪಗತೆ. ಈ ಶ್ರುತಿಯಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ? ಬ್ರಹ್ಮ ತನ್ನಲ್ಲಿ ತಾನೇ ಲಯ ಹೊಂದಿಕೊಂಡು ಇರ್ತಾನೆ. ಸ್ವಾಪ್ಯಯ ತನ್ನಲ್ಲಿ ತಾನು ಲಯ ಹೊಂದಿ ಅಲ್ಲಿ ಅವಸ್ಥಾನ ಅಂದರೆ ಮುಂದುವರಿಯುವಿಕೆ, ಹಾಗೆ ಅವತ್ತು ಮುಂದುವರೆದಿರ್ತಾನೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಹೊರತು ಇನ್ಯಾರೋ ಬ್ರಹ್ಮನಲ್ಲಿ ಲೀನರಾಗುವುದಲ್ಲ. ಇದನ್ನು ನಾವು ಗಮನಿಸಬೇಕು. ಲಯ ಹೊಂದುವುದು ಅಂದರೆ ಕೆಲವು ಬಾರಿ ಎಲ್ಲರೂ ಕೂಡ ಅಧಮ ದೇವತೆಗಳೆಲ್ಲರೂ ತಮ್ಮ ಮೇಲಿನ ದೇವತೆಗಳಲ್ಲಿ ಲಯ ಹೊಂದುತ್ತಾರೆ ಅಂತ ಬರ್ತಿರ್ತದೆ. ಲಯ ಹೊಂದುವುದು ಅಂದರೆ ಅವರಲ್ಲಿ ಏಕೀಭಾವ ಹೊಂದುವುದಲ್ಲ, ಅವರಲ್ಲಿ ಹೋಗಿ ಸೇರ್ಕೋತಾರೆ. ಅದರಿಂದ ಅಲ್ಲೆಲ್ಲ ಸೃಷ್ಟಿಯಲ್ಲಿ ಅಧಮ ದೇವತೆಗಳು ಉತ್ತಮ ದೇವತೆಗಳಲ್ಲಿ, ಆ ಉತ್ತಮ ದೇವತೆ ಮತ್ತೊಬ್ಬನಲ್ಲಿ ಲಯ ಹೊಂದುವುದು ಅಂತೇನಿದೆಯಲ್ಲ, ಅಲ್ಲೆಲ್ಲ ಲಯ ಅಂದರೆ ಏಕೀಭಾವ ಅಂತ ಅರ್ಥ ಅಲ್ಲ. ಅದು ಕೇವಲ ಹೋಗಿ ಸೇರಿಕೊಳ್ಳುವುದು, ಅವ್ರ ಜೊತೆಗೆ ಇರುವುದಷ್ಟೇ. ಅದರಿಂದ ಲಯ ಅನ್ನುವುದು ಕೂಡ ಎರಡು ಅರ್ಥಗಳಿಗೆ, ಕನಿಷ್ಠ ಎರಡು ಅರ್ಥಗಳಿಗೆ ಅವಕಾಶ ಮಾಡಿಕೊಡುವಂಥ ಶಬ್ದ. ಯಾರಾದರೂ ಒಬ್ಬ ದೇವತೆ ಒಂದು ಮೂಲ ರೂಪದಿಂದ ಜನಿಸಿದ್ದಾದರೆ ಅವರು ಲಯ ಹೊಂದುತ್ತಾರೆ ಅಂತ ಕೇಳಿ ಬರ್ತದೆ. ಈ ಭೀಷ್ಮ ಜನಿಸಿದ್ದ ದ್ಯುನಾಮಕ ವಸುವಿನ ಅಂಶನಾಗಿ. ಭೀಷ್ಮಾವತಾರ ಮುಗಿದ ಮೇಲೆ ಈ ಜೀವ, ಈ ಭೀಷ್ಮ ಅಂತ ಏನು ಜೀವ ಇಲ್ಲಿತ್ತು ಈ ಲೋಕದಲ್ಲಿ, ಅದು ಹೋಗಿ ಆ ವಸುವಿನಲ್ಲಿ ಲೀನ ಆಯಿತು. ಈ ಥರ ಹೇಳ್ತಾರೆ. ಈ ಲಯ ಬೇರೆ ಇದು. ಎರಡೂ ಜೀವ ಒಂದೇ ಆದ್ದರಿಂದ ಇಲ್ಲಿ ಅವತಾರ ಮಾಡಿದ ಆ ಅಂಶ ಮೂಲ ಅಂಶಿಯಲ್ಲಿ ಹೋಗಿ ಲೀನ ಆಯಿತು ಅಂತ. ಅದರಿಂದ ಲಯ ಅನ್ನೋದನ್ನು ಬೇರೆ ಬೇರೆ ರೀತಿಯಾಗಿ ಪ್ರಯೋಗ ಮಾಡ್ತಾರೆ. ಆದರೆ ಸ್ವಾಪ್ಯಯಾತ ಅನ್ನೋಲ್ಲಿ ಹೇಳಿರುವುದು ಏನನ್ನ?
ಬ್ರಹ್ಮ ತನ್ನಲ್ಲೇ ತಾನು ಲೀನ ಆಗುವುದು, ಐಕ್ಯ ಹೊಂದಿ ಬಿಡುವುದು ಅಂತ, ಐಕ್ಯ ಹೊಂದಿ ಇದ್ದು ಬಿಡುವುದು ಅಂತ, ಅವಸ್ಥಾನ ಅಂತ. ತಸ್ಯ ಸ್ವಾಪ್ಯೇನ ಅವಸ್ಥಾನ ಅಭ್ಯುಪಗತೆ. ಆದ್ದರಿಂದ ಈ ಗೌಣ ಜೀವ ನಿರ್ಗುಣನಾದ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಈ ಶ್ರುತಿಗೆ ನೀವು ಅರ್ಥ ಮಾಡ್ಲಿಕ್ಕೆ ಸರಿಯಾಗೋದಿಲ್ಲ. ಆದ್ರಿಂದ ಇನ್ನು ಉಳಿದ ಪಕ್ಷ ಯಾವುದು? ನಿರ್ಗುಣನೇ ಗೌಣ ಆತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ. ಎರಡು ಪಕ್ಷಗಳಿದ್ದವು. ಗೌಣನೂ ನಿರ್ಗುಣನಲ್ಲಿ ಲಯ ಹೊಂದುತ್ತಾನೆ ಅಂತ ಒಂದು, ನಿರ್ಗುಣನೇ ಗೌಣನಲ್ಲಿ ಲಯ ಹೊಂದುತ್ತಾನೆ ಅಂತ ಮತ್ತೊಂದು. ಅದರಲ್ಲಿ ಮೊದಲನೇದ್ದನ್ನು ಈಗ ನಿರಾಕರಿಸಿ ಆಯಿತು. ಪರಬ್ರಹ್ಮ ತನ್ನಲ್ಲಿ ತಾನು ಲೀನ ಆಗ್ತಾನೆ ಹೊರತು ಆ ಪರಬ್ರಹ್ಮನಲ್ಲಿ ಇನ್ಯಾವುದೋ ಈ ಗೌಣನಾದ ಜೀವ ನಿರ್ಗುಣನಾದ ಬ್ರಹ್ಮನಲ್ಲಿ ಲಯ ಹೊಂದುತ್ತಾನೆ ಅಂತಲೂ ಸರಿಯಲ್ಲ. ಇನ್ನು ಉಳಿದ ಪಕ್ಷ ಯಾವುದು? ನಿರ್ಗುಣನೇ ಗೌಣ ಆತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ. ಹಾಗೆ ಆಗಲಿ ಅಂತ ಪ್ರಶ್ನೆ ಬಂದರೆ ಅದು ಕೂಡ ಸರಿಯಲ್ಲ ಅಂತ ಆಚಾರ್ಯರು ನಹಿ ಗೌಣಾತ್ಮನಿ ನಿರ್ದೋಷಸ್ಯ ಲಯ ಅನ್ನೋ ಮಾತಿನಿಂದ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಗೌಣ ಆತ್ಮನಲ್ಲಿ ನಿರ್ದುಷ್ಟನಾದ ಈ ಬ್ರಹ್ಮ ಲೀನಾಗುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಗೌಣ ಆತ್ಮ ಅನಿಸಿಕೊಂಡಿರುವ ಜೀವನಲ್ಲಿ ನಿರ್ದುಷ್ಟನಾದ, ದೋಷರಹಿತನಾದ ಮತ್ತು ನಿರ್ಗುಣನಾದ, ಪ್ರಾಕೃತ ಗುಣರಹಿತನಾದ ಪರಮಾತ್ಮ ಲೀನ ಆಗ್ತಾನೆ ಅಂತ ಅನ್ನೋದು ಉಚಿತ ಅಲ್ಲ. ಗೌಣಾತ್ಮನಿ ಜೀವೆ, ಅದಕ್ಕೆ ತತ್ವಪ್ರಕಾಶಿಕದಲ್ಲಿ ಜಯತೀರ್ಥರು ಹೇಳ್ತಾರೆ, ಗೌಣಾತ್ಮ ಎನಿಸಿದ ಜೀವನಲ್ಲಿ ನಿರ್ದೋಷಸ್ಯ ನಿರ್ಗುಣಸ್ಯ ಪರಮಾತ್ಮನಃ ಲಯ ನ ಉಪಪದ್ಯತೆ. ನಿರ್ದೋಷಸ್ಯ ಅಂತಿದೆ ಅಲ್ಲಿ ಈ ಭಾಷ್ಯವಾಕ್ಯ. ಅದಕ್ಕೆ ನಿರ್ದೋಷಸ್ಯ ಅಂದರೆ ನಿರ್ಗುಣಸ್ಯ ಅಂತ ಅರ್ಥ. ನಿರ್ಗುಣನಾದ ಪರಮಾತ್ಮನಿಗೆ ಲಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆದು? ಯತ್ಪ್ರಯಂತಿ ಅಭಿಸಂಬಿಷಂತಿ ಇತ್ಯಾದಿ ಶ್ರುತಿ ವಿರೋಧಾತ್. ಯತ್ಪ್ರಯಂತಿ ಅಭಿಸಂಬಿಷಂತಿ, ಪರಮಾತ್ಮನಲ್ಲಿ ಪರಬ್ರಹ್ಮನಲ್ಲಿ ಎಲ್ಲವೂ ಲೀನ ಆಗಬೇಕೇ ಹೊರತು ಪರಬ್ರಹ್ಮನೇ ಮತ್ತೊಂದು ಕಡೆ ಹೋಗಿ ಲೀನ ಆಗ್ತಾನೆ ಅಂತ ಹೇಳೋದು ಸರಿಯಲ್ಲ. ಯತ್ಪ್ರಯಂತಿ ಇತ್ಯಾದಿ ಶ್ರುತಿ ವಿರೋಧಾತ್. ಎಲ್ಲ ಸಗುಣ ವಸ್ತುಗಳು ಕೂಡ ಏನು ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂಬಿಷಂತಿ. ಯಾವ ಪರಮಾತ್ಮನಿಂದ ಪರಬ್ರಹ್ಮನಿಂದ ಎಲ್ಲವೂ ಹುಟ್ಟುತ್ತವೆ, ಹುಟ್ಟಿ ಅವು ಜೀವಿಸ್ತವೆ. ಏನು ಯಥೋ ಇಮಾನಿ ಭೂತಾನಿ ಜಾಯಂತೆ, ಹುಟ್ಟುತ್ತವೆ. ಆಮೇಲೆ ಜಾತಾನಿ ಜೀವಂತೆ, ಹುಟ್ಟಿದ ಮೇಲೆ ಇವನ ಅನುಗ್ರಹದಿಂದಲೇ ಅವು ಬದುಕ್ತವೆ. ಮುಂದೆ ಯತ್ಪ್ರಯಂತಿ ಅಭಿಸಂಬಿಷಂತಿ, ಕೊನೆಗೆ ಅವನನ್ನೇ ಹೋಗಿ ಸೇರ್ತವೆ. ಎಲ್ಲ ಸಗುಣ ವಸ್ತುಗಳು ಪ್ರಳಯ ಕಾಲದಲ್ಲಿ ಅಲ್ಲಿ ಹೋಗಿ ಸೇರಬೇಕು ಅಂತ ವಿಚಾರ ಮಾಡಿದ್ದಾರೆ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ, ಇದು ತೈತರೀಯ ಉಪನಿಷತ್ತಿನ ಮಾತು. ಹೀಗೆಲ್ಲ ವೇದವಾಕ್ಯಗಳಿವೆ. ಆದ್ದರಿಂದ ಈ ನಿರ್ಗುಣನಾದವನು ಗೌಣನಲ್ಲಿ ಲಯ ಹೊಂದುತ್ತಾನೆ ಅಂತನೂ ಸರಿಯಲ್ಲ. ಗೌಣನಾದವನೇ ನಿರ್ಗುಣನಲ್ಲಿ ಲಯ ಹೊಂದುತ್ತಾನೆ ಅಂತ ಅನ್ನೋದನ್ನ ಈ ಮಾತು ನಿರಾಕರಣೆ ಮಾಡಿದೆ. ಮೇಲೆ ಪೂರ್ಣಮದ ಪೂರ್ಣಮಿದಂ ಅಂತ ಅನ್ನೋದು. ಅದರಿಂದ ನೀವು ಹೇಳಿದ್ದು ಇದು ಉಚಿತ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಯತ್ಪ್ರಯಂತಿ ಅಭಿಸಂಬಿಷಂತಿ ಇತ್ಯಾದಿ ಶ್ರುತಿ ವಿರೋಧಾತ್. ಅತಃ ಅಯಂ ಅನನ್ಯಲೀನ ನಿರ್ಗುಣ ಏವ. ಆದ್ದರಿಂದ ಪೂರ್ಣಮದ ಪೂರ್ಣಮಿದಂ ಅನ್ನುವಲ್ಲಿ ಪ್ರತಿಪಾದಿತನಾದಂಥ ಈ ಬ್ರಹ್ಮ ಏನಿದ್ದಾನೆ, ಇವನು ಅನನ್ಯ ಲೀನ, ಬೇರೆ ಯಾರಲ್ಲೂ ಲಯ ಹೊಂದುವವನಲ್ಲ, ತನ್ನಲ್ಲಿ ತಾನೇ ಲಯ ಹೊಂದುವವನು. ಆದ್ದರಿಂದ ನಿರ್ಗುಣ ಏವ, ನಿರ್ಗುಣನೇ ಆಗಿದ್ದಾನೆ ಇವನು. ತಸ್ಯ ಚ ಶ್ರುತ್ಯುಕ್ತತ್ವೇನ ವಾಚ್ಯತ್ವಮಿತಿ ಭಾವ. ಆ ನಿರ್ಗುಣ ಬ್ರಹ್ಮ ಶ್ರುತಿಯಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಶ್ರುತಿಯಲ್ಲಿ ಪ್ರತಿಪಾದಿತನಾಗಿರೋದ್ರಿಂದ ಆ ಪ್ರತಿಪಾದಿತತ್ವ ಅನ್ಯಥಾನುಪಪತ್ಯ. ಶ್ರುತಿಯಲ್ಲಿ ಅವನ ಪ್ರತಿಪಾದನೆ ಆಗಬೇಕಾದ್ರೆ ಅವನು ವಾಚ್ಯನಾಗಿರಬೇಕು. ಅದರಿಂದ ಅವನಲ್ಲಿ ವಾಚ್ಯತ್ವ ಬಂದೇ ಬಂತು. ಅದರಿಂದ ಸರ್ವಶಬ್ದ ವಾಚ್ಯತ್ವ, ಸರ್ವಶಾಸ್ತ್ರ ವಾಚ್ಯತ್ವ ಅವನಿಗೆ ಬಂದೇ ಬಂತು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.